ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ನಿನ್ನೆ ತಾನೇ ಸೆಕೆಂಡ್ PUC ಬೋರ್ಡ್ ಎಕ್ಸಾಮಿನೇಷನ್ನ ರಿಸಲ್ಟ್ ಬಂದಿದೆ. ಆ್ಯಂಡ್ ಐ ಗೆಸ್ ಎಲ್ರಿಗೂ ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ ಅಂತ. ನಾನು ಇವತ್ತು KCET ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಇದೇ ಥರ ಬೋರ್ಡ್ ಎಕ್ಸಾಮಿನೇಷನ್ಗೆ ಬೇಕಾಗಿರುವಂತಹ ಟ್ರಿಕ್ಸ್ಗಳನ್ನು ಕೂಡ ಒಂದು ವಿಡಿಯೋದಲ್ಲಿ ಮಾಡಿದ್ದೆ. ನಿಮ್ಮ ಪ್ರೆಸೆಂಟೇಷನ್ ಹೇಗಿರಬೇಕು, ಹೇಗೆ ಆನ್ಸರ್ ಮಾಡಬೇಕು ಅನ್ನುವಂಥ ಟ್ರಿಕ್ಸ್ಗಳನ್ನು ಹೇಳ್ಕೊಟ್ಟಿದ್ದೆ. ಆ್ಯಂಡ್ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದಾರೆ ಮತ್ತು ಕಮೆಂಟ್ಗಳನ್ನು ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಸರ್ ನೀವು ಹೇಳ್ಕೊಟ್ಟಂತಹ ಟ್ರಿಕ್ಸ್ ನಮಗೆ ಎಕ್ಸಾಮಿನೇಷನಲ್ಲಿ ತುಂಬ ಹೆಲ್ಪ್ಫುಲ್ ಆಯಿತು. ಆ್ಯಂಡ್ ಆ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿ ನಾನು ಒಳ್ಳೆ ಸ್ಕೋರ್ನ ಮಾಡಿದ್ದೀನಿ. ಓಕೆ, ಈವನ್ ನನ್ನ ಸ್ಟೂಡೆಂಟ್ಸು ಅಷ್ಟೇ ಬೇರೆ ಎಲ್ಲ ಸಬ್ಜೆಕ್ಟ್ಗಳಿಗಿಂತ ಬಯಾಲಜಿನಲ್ಲಿ ತುಂಬ ಒಳ್ಳೆ ಸ್ಕೋರನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇದೇ ಥರ KCETಗೆ ಬೇಕಾಗಿರುವಂಥ ಕೆಲವು ಟ್ರಿಕ್ಸ್ಗಳನ್ನು ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ಮೊದಲನೇದಾಗಿ ಈ ಟ್ರಿಕ್ಸ್ಗಳನ್ನು ಯಾರ್ಯಾರು ಯೂಸ್ ಮಾಡ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ಲು ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ತುಂಬಾ ಇಂಪಾರ್ಟೆಂಟು. ಯಾರ್ಯಾರು ಆಲ್ರೆಡಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಿ ಅವರು ಈ ಟ್ರಿಕ್ಸ್ಗಳನ್ನು ನೋಡಿ ಹೇಗೆ ಸ್ಮಾರ್ಟ್ ವರ್ಕ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಯಾರು ಆಲ್ರೆಡಿ ನಾನು ಜಾಸ್ತಿ ಓದ್ತಾ ಇಲ್ಲ, ಇಂಪಾರ್ಟೆಂಟ್ ಮಾತ್ರ ಓದ್ತಾ ಇದ್ದೀನಿ ಅನ್ನೋರಿಗೂ ಕೂಡ ಈ ವಿಡಿಯೋ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಹಾಗಾಗಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಓಕೆನಾ? ಸೊ ಯಾರು ಅಂತ ಹೇಳಿದ್ರೆ ನೋಡಿ, ಮೊದಲನೇದು ಫಸ್ಟು ಯಾರು ಜಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಮಾತ್ರ ಕವರ್ ಮಾಡ್ತಾ ಇದ್ದೀರಿ, ಕಂಪ್ಲೀಟ್ ನಿಮ್ಮ ಕೈಲಿ ಓದ್ಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ಈ ಒಂದು ಟ್ರಿಕ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಎರಡನೇದು, ಸರ್ ನಾನು ಜಸ್ಟ್ ಪಾಸ್ ಸ್ಟೂಡೆಂಟು, ಓಕೆ ನಾನು ಪಾಸ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಓದ್ಕೊಂಡಿದ್ದೆ, ಒಂದು 3-4 ಚಾಪ್ಟರ್ಗಳನ್ನು ಓದ್ಕೊಂಡು ಪಾಸ್ ಆಗಿದ್ದೀನಿ ಅನ್ನೋರಿಗೂ ಕೂಡ ಈ ಒಂದು ಟ್ರಿಕ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಟೋಟಲ್ ಆಗಿ ಅವರೇಜ್ ಮತ್ತು ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ಗಳಿಗಂತೂ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಯಾರು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ಗಳಿದ್ದೀರಿ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ KCETನಲ್ಲಿ 60 ಕ್ವಶನ್ಸಿಗೆ ನಾನು 45 ಕ್ವಶನ್ಸ್ಗಳನ್ನು ಈಸಿಯಾಗಿ ಅಟೆಂಡ್ ಮಾಡ್ತೀನಿ, ಇನ್ನು 15 ಕ್ವಶನ್ಸ್ಗಳು ತಪ್ಪಾಗಬಹುದು ಅನ್ನೋರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ಸೊ ಆಯಿತು. ಆ್ಯಂಡ್ ಯಾರು ಈ ಟ್ರಿಕ್ಸ್ಗಳನ್ನು ಅಪ್ಲೈ ಮಾಡಬಾರ್ದು ಅಂತ ಹೇಳಿದ್ರೆ, ಯಾರು ಆಲ್ರೆಡಿ ಈ ಸಬ್ಜೆಕ್ಟ್ಗಳಲ್ಲಿ ಬಯಾಲಜಿ ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ 90 ಅಬೋವ್ ತೆಗೆದಿದ್ದೀರಿ, 95 ಆ್ಯಂಡ್ ಅಬೋವ್ ತೆಗೆದಿದ್ದೀರಿ, ಆ್ಯಂಡ್ ಎಲ್ಲ ಕಾನ್ಸೆಪ್ಟ್ಗಳನ್ನು ನೀವು ಓದಿದ್ದೀರಿ ಅನ್ನೋರು ಈ ಟ್ರಿಕ್ಸ್ಗಳನ್ನು ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಓಕೆ, ನೀವು ಯೂಶ್ವಲಿ ಕಾಮನಾಗಿ ಮಾಡುವಂತಹ ಮಿಸ್ಟೇಕ್ಸ್ಗಳೇನು ಅನ್ನೋದನ್ನು ಕೂಡ ನಾನು ಲಾಸ್ಟಲ್ಲಿ ಹೇಳ್ಕೊಡ್ತೀನಿ. ಓಕೆ, ಈ ಒಂದು ಮಿಸ್ಟೇಕ್ಸ್ಗಳಿಂದ ತುಂಬ ಜನ ಮಾರ್ಕ್ಸನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಆ ಮಿಸ್ಟೇಕ್ಸ್ಗಳೇನು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಮೊದಲನೇದು ಈ ಟಾಪಿಕ್ಗೆ ಹೋಗೋದಕ್ಕಿಂತ ಮುಂಚೆ ನಾನು ಒಂದು OMRನ ತೋರಿಸ್ತೀನಿ. ಓಕೆ, ಇದು ಕೂಡ ಒಂದು ಎಂಟ್ರೆನ್ಸ್ ಎಕ್ಸಾಮು. ಸೊ ಎಂಟ್ರೆನ್ಸ್ ಎಕ್ಸಾಮಿನ OMR ಶೀಟನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಮ KCET ಎಕ್ಸಾಮಿನೇಷನ್ OMR ಶೀಟು ಆಲ್ಮೋಸ್ಟ್ ಇದೇ ಥರ ಇರುತ್ತೆ. ಏನು ಅಂತ ಹೇಳಿದ್ರೆ ನೋಡಿ, ಸ್ಟೂಡೆಂಟ್ ನೇಮ್ ಬರಲಿಕ್ಕೆ ಜಾಗ ಇರುತ್ತೆ, ಆ್ಯಂಡ್ ಅದನ್ನು ಈ ಒಂದು ಇಲ್ಲಿ ಶೇಡ್ ಕೂಡ ಮಾಡಬೇಕಾಗಿರುತ್ತೆ. ಆಮೇಲೆ ರೋಲ್ ನಂಬರು, ಸಬ್ಜೆಕ್ಟ್ ಕೋಡ್ಗೆ ಜಾಗ ಇರುತ್ತೆ, ಮತ್ತು ಸೆಂಟರ್ ಕೋಡ್, ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಕೋಡು, ಈ ಥರ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ನ ಫಿಲ್ ಮಾಡೋದಕ್ಕೆ ಪ್ಲೇಸ್ ಇರುತ್ತೆ. ಅದಾಯ್ತಾ? ಈಗ ಇಂಪಾರ್ಟೆಂಟ್ ಪಾಯಿಂಟಿಗೆ ಬರೋಣ. ಏನು ಅಂತ ಹೇಳಿದ್ರೆ ನೋಡಿ, ಇದೇ ಥರ 50 ಕ್ವಶನ್ಸ್ಗೆ ಏನಿಲ್ಲಿ ABCD ಅಂತ ಕೊಟ್ಟಿದ್ದಾರೆ ಫಿಲ್ ಮಾಡಲಿಕ್ಕೆ, ಅದೇ ಥರ ನಿಮಗೆ ಟೋಟಲ್ 60 ಕ್ವಶನ್ಸ್ಗಳಿಗೆ ಸ್ಪೇಸ್ ಇರುತ್ತೆ. ಓಕೆ, ನೀವು 60 ಕ್ವಶನ್ಸ್ಗಳಿಗೆ ಈ ಮಾಕ್ ಟೆಸ್ಟ್ಗಳನ್ನು ಏನಾದರೂ ನೀವು ಅಟೆಂಡ್ ಮಾಡಿ ಅದರಲ್ಲಿ 15 ಅಥವಾ 16 ಅಥವಾ 17 ಈ ರೇಂಜಲ್ಲಿ ಸ್ಕೋರ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ನೀವು 2 ವರ್ಷ ಓದಿರೋದು ವೇಸ್ಟು. ಓಕೆನಾ? ಯಾಕೆ ಸರ್ ಅದು ಮಾರ್ಕ್ಸ್ ಅಲ್ವಾ ಅಂತ ಕೇಳಿದ್ರೆ, ನೋಡಿ 60ಗೆ 25% ಅಂತ ಹೇಳಿದ್ರೆ 15 ಅಥವಾ 17 ಈ ಥರ ಮಾರ್ಕ್ಸ್ಗಳನ್ನು ನೀವು ಸ್ಕೋರ್ ಮಾಡ್ತಾ ಇದ್ದೀರಿ ಅಂತಂದರೆ 2 ವರ್ಷ ಓದಿರೋದು ವೇಸ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಏನು ಓದದೇ ಇರೋರು ಕೂಡ, ಅಂದರೆ ಆ ಒಂದು ಕ್ವಶನ್ ಪೇಪರ್ ಬಗ್ಗೆ ಐಡಿಯಾನೇ ಇಲ್ದಿರೋರು, ಆ ಸಬ್ಜೆಕ್ಟ್ ಬಗ್ಗೆ ಐಡಿಯಾನೇ ಇಲ್ದಿರೋರು ಕೂಡ 60 ಕ್ವಶನ್ನಿಗೆ 15, 16 ಈವನ್ ಅಪ್ ಟು 18 ಮಾರ್ಕ್ಸ್ವರೆಗೂ ಸ್ಕೋರ್ ಮಾಡ್ಬೋದು. ನೀವು 2 ವರ್ಷ ಓದಿ
ಆ ಸಬ್ಜೆಕ್ಟನ್ನ 2 ವರ್ಷ ಓದಿ ನೀವು 15-16 ಸ್ಕೋರ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು 2 ವರ್ಷ ಓದಿರೋದು ವೇಸ್ಟು. ಓಕೆ, ಸೊ ಅವ್ರಿಗೂ ನಾನು ಈ ಒಂದು ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತೀನಿ. ನನಗೆ ಆ ಕ್ವಶನ್ ಪೇಪರ್ ಬಗ್ಗೆ ಐಡಿಯಾನೇ ಇಲ್ಲ ಅನ್ನೋರ್ಗೂ ಕೂಡ, ಆ ಸಬ್ಜೆಕ್ಟ್ ಬಗ್ಗೆ ಐಡಿಯಾನೇ ಇಲ್ಲ ಅನ್ನೋರ್ಗೂ ಕೂಡ, ಅಥವಾ ನಾನು ಓದಿದ್ದೀನಿ, ನಾನು ಎಕ್ಸಾಮ್ ಹಾಲ್ಗೆ ಹೋದ ತಕ್ಷಣ ತುಂಬ ಬ್ಲ್ಯಾಂಕ್ ಆಗಿಬಿಟ್ಟೆ, ನನಗೇನೂ ಆನ್ಸರ್ ಹೊಳಿಲಿಲ್ಲ, ಯಾವುದೋ ಒಂದು ಯಾವುದೋ ಒಂದು ಟಿಕ್ ಹಾಕಿ ಬಂದೆ ಅನ್ನೋರ್ಗೂ ಕೂಡ ಈ ಒಂದು ಟ್ರಿಕ್ಸ್ಗಳು ಹೆಲ್ಪ್ ಆಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ಯಾಕೆ ಅದು ವೇಸ್ಟ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಈ 60 ಕ್ವಶನಿಗೆ 4 ಆಪ್ಷನ್ ಇರುತ್ತಲ್ವಾ, ABCD ಅಂತ. ಈ 4 ಆಪ್ಷನಲ್ಲಿ ಯಾವುದಾದ್ರೂ ಒಂದನ್ನು ಶೇಡ್ ಮಾಡಿ 60 ಕ್ವಶನಿಗೆ ಯಾವುದಾದ್ರೂ ಒಂದನ್ನು ಶೇಡ್ ಮಾಡಿ ಬಂದ್ರೂ ಕೂಡ ಅಲ್ಲಿ ಅಪ್ ಟು 18 ಮಾರ್ಕ್ಸ್. ಓಕೆ, ಸಮ್ಟೈಮ್ಸ್ 20 ಮಾರ್ಕ್ಸ್ವರೆಗೂ ರಿಪೀಟ್ ಆಗಿರುತ್ತೆ, 20 ಮಾರ್ಕ್ಸ್ವರೆಗೂ ಒಂದು ಆನ್ಸರ್ಸ್ ಸರಿಯಾಗಿರುತ್ತೆ. ಓಕೆನಾ, ಹಾಗಾಗಿನೇ ನಾನು ಹೇಳಿದ್ದು, ನೀವು ಈ ಥರ ಮಾಡೋದಾದರೆ ಅದು 15 ನೀವು ಆ ಕ್ವಶನನ್ನು ಓದಿ ಅದಕ್ಕೆ ಯಾವುದು ಆನ್ಸರ್ ಅಂತ ನೀವು ಯೋಚನೆ ಮಾಡಿ ಆ ಆನ್ಸರನ್ನ ಶೇಡ್ ಮಾಡಿ ಅದಾದಮೇಲೂ ನಿಮಗೆ 15-16 ಮಾರ್ಕ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ವೇಸ್ಟ್. ಓಕೆ, ಅದಕ್ಕೆ ನಾನು ಒಂದು ಲೈವ್ ಎಕ್ಸಾಂಪಲ್ನ ತೋರಿಸ್ತೀನಿ ನೋಡಿ. ಇದು CET 2023ಯ ಆನ್ಸರ್ ಕೀಸ್, ಬಯಾಲಜಿ ಸಬ್ಜೆಕ್ಟಿನ ಆನ್ಸರ್ ಕೀಸ್. ಓಕೆ, ಇಲ್ಲಿ A1, A2, A3, A4 ಅಂತಿರೋದು ನಿಮ್ಮ ಕ್ವಶನ್ ಪೇಪರ್ ಕೋಡ್ ಇರುತ್ತೆ. ಸೊ ನಾವು ಸುಮ್ಮನೆ ಯಾವುದಾದ್ರೂ ಒಂದು ಕ್ವಶನ್ ಪೇಪರ್ ಕೋಡ್ನ ತೊಗೊಂಡು ಅಲ್ಲಿ ಯಾವುದಾದ್ರೂ ಒಂದು ಆಪ್ಷನನ್ನು ನೋಡ್ತಾ ಹೋಗೋಣ, ಕೌಂಟ್ ಮಾಡ್ತಾ ಹೋಗೋಣ. ಓಕೆನಾ, ಓಕೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಯಾವುದಿದೆ, A1 ಇದೆ, A1 ತಗೊಳ್ಳೋಣ. A1ನಲ್ಲಿ ಆಪ್ಷನ್ 1 ಎಷ್ಟು ಸರಿಯಾಗಿದೆ ನೋಡ್ತಾ ಹೋಗೋಣ. ಓಕೆನಾ, ನೋಡಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18. ನೋಡಿ, ಈ ಒಂದು ಆನ್ಸರ್ ಕೀನಲ್ಲಿ ಎ ಅನ್ನುವಂತಹ ಆಪ್ಷನ್ನು 18 ಇದೆ ಔಟ್ ಆಫ್ 60. ನೀವೇನೂ ಓದ್ದಲೆ ಜಸ್ಟ್ ಏನ ಟಿಕ್ ಮಾಡಿ 60 ಕ್ವಶನಿಗೆ 18ನ್ನ ಸರಿ ಮಾಡಬಹುದು. ಸೊ ಹಾಗಾಗಿ ನಿಮ್ಮ ಏಮ್ ಯಾವಾಗಿದ್ರೂ 50 ಎಬೋವ್ ಸ್ಕೋರ್ ಮಾಡೋಂಗೆ ಇರಬೇಕು, ಹಾಗೆ ಓದಿರಬೇಕಾಗತ್ತೆ. ಓಕೆ, ಅದಕ್ಕೂ ಕೂಡ ಈ ಒಂದು ಟ್ರಿಕ್ಸ್ಗಳು ಹೆಲ್ಪ್ ಆಗುತ್ತೆ. ನಾನು ಅದನ್ನು ಈಗ ಹೇಳ್ಕೊಡ್ತೀನಿ. ಓಕೆ, ನೋಡಿ, ಇದು ಒಂದು ಆಯಿತಾ. ಏನೂ ಗೊತ್ತಾಗಲಿಲ್ಲಪ್ಪ, ನನಗೆ ಕಂಪ್ಲೀಟ್ ಬ್ಲ್ಯಾಂಕ್ ಆಯಿತು ಅಂತ ಏನಾದರೂ ಅನಿಸಿದ್ರೆ ನೀವು ಐದರ್ ಯಾವುದಾದ್ರೂ ಒಂದು ಆಪ್ಷನನ್ನು ಟಿಕ್ ಮಾಡಿ, ಎಲ್ಲ ಕ್ವಶನ್ಸ್ಗಳಿಗೂ ಸೇಮ್ ಆಪ್ಷನನ್ನು ಟಿಕ್ ಮಾಡಿ. ಓಕೆನಾ, ಅದನ್ನೇ ನಾನಿಲ್ಲಿ ಟ್ರಿಕ್ಸಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಅದನ್ನು ನಾನಿಲ್ಲಿ ಕೊಟ್ಟಿದ್ದೀನಿ. ವೆನ್ ಯು ಡೋಂಟ್ ನೋ ಎನಿಥಿಂಗ್, ಏನೂ ಗೊತ್ತಿಲ್ಲದೆ ಇದ್ದಾಗ ಸೇಮ್ ಆಪ್ಷನ್ ಫಾರ್ ಆಲ್ ಕ್ವಶನ್ಸ್, ಐದರ್ A ಅಥವಾ B, C, D. ಆದಷ್ಟು B ಅಥವಾ C ಹಾಕಿ, ಇವುಗಳ ಪ್ರಾಬಬಿಲಿಟಿ ಜಾಸ್ತಿ ಇದೆ, ಅದರಲ್ಲೂ ಕೂಡ C ನ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಓಕೆ, ಹಾಗಾಗಿ ಯಾವುದಾದ್ರೂ ಒಂದು ಆಪ್ಷನ್ನ ಹಾಕಿ, ಅಥವಾ ನೀವು ಇನ್ನೂ ಥರ ಸ್ಪ್ಲಿಟ್ ಮಾಡ್ಬೋದು ನೋಡಿ. ಸ್ಪ್ಲಿಟ್ ಮಾಡ್ಬೋದು ಹೇಗೆ, ಫಸ್ಟ್ 20 ಕ್ವಶನಿಗೆ A ಹಾಕೋದು, ನೆಕ್ಸ್ಟ್ 20 ಕ್ವಶನಿಗೆ B ಹಾಕೋದು, ನೆಕ್ಸ್ಟ್ 20 ಕ್ವಶನಿಗೆ C ಹಾಕ್ಬೋದು. ಓಕೆ, ಸೀರೀಸಲ್ಲಿ ಆ ಥರ ಮಾಡಿದಾಗ ನಿಮ್ಮ ಸ್ಕೋರ್ ಸ್ವಲ್ಪ ಜಾಸ್ತಿ ಆಗುತ್ತೆ ಡೆಫಿನೆಟ್ಲಿ. ಓಕೆನಾ, ಇದು ಒಂದು ಥರದ ಟ್ರಿಕ್ ಆಯಿತು. ಇನ್ನು ನೆಕ್ಸ್ಟ್ ಏನು ನೋಡಿ, ನಾನು ಲಾಸ್ಟ್ ಹೇಳಿದ್ದು ಏನೂ ಗೊತ್ತಿಲ್ಲದಿದ್ದಾಗ ಅಪ್ಲೈ ಮಾಡುವಂಥ ಟ್ರಿಕ್ಸು. ಓಕೆ, ಆ್ಯಂಡ್ ಆ ಟ್ರಿಕ್ಸ್ಗಳನ್ನು ನೀಟಲ್ಲಿ ಅಪ್ಲೈ ಮಾಡೋಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀಟಲ್ಲಿ ಅಥವಾ JEE ಎಕ್ಸಾಮಿನೇಷನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೀವು ಗೊತ್ತಿಲ್ಲದೆ ಆನ್ಸರ್ ಮಾಡಿದ್ರೆ ಇರೋ ಮಾರ್ಕ್ಸಲ್ಲೂ ಮಾರ್ಕ್ಸ್ ಕಟ್ ಆಗುತ್ತೆ, ಬಂದಿರೋ ಮಾರ್ಕ್ಸಲ್ಲೂ ಮಾರ್ಕ್ಸು ಕಟ್ ಆಗುತ್ತೆ. ಹಾಗಾಗಿ ನೆಗೆಟಿವ್ ಇವ್ಯಾಲ್ಯೂಷನ್ ಯಾವ್ಯಾವ ಎಕ್ಸಾಮ್ಸಿಗಿರುತ್ತೋ ಆ ಎಕ್ಸಾಮ್ಸ್ಗಳಲ್ಲಿ ನೀವು ಎಲ್ಲ ಆನ್ಸರ್ಸ್ಗಳನ್ನು ಟಿಕ್ ಮಾಡಬೇಡಿ, ಅಥವಾ ಈ ಟ್ರಿಕ್ಸ್ಗಳನ್ನು ಯೂಸ್ ಮಾಡಬೇಡಿ. ಈ ಥರದ KCET ಎಕ್ಸಾಮಿನೇಷನ್ಸ್ಗಳಲ್ಲಿ ಈ ಟ್ರಿಕ್ಕನ್ನು ನೀವು ಅಪ್ಲೈ ಮಾಡ್ಬೋದು. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ KCET ಟ್ರಿಕ್ಸ್ ಅಂತ. ಓಕೆನಾ, ಆಯಿತು. ಈಗ ಈ ಟ್ರಿಕ್ಸ್ಗಳನ್ನು, ಈಗ ನಾನು ಡಿಸ್ಪ್ಲೇ ಮಾಡ್ತಿರುವಂಥ ಟ್ರಿಕ್ಸ್ಗಳನ್ನು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಏನಪ್ಪ ಅದು,
ಆಲ್ ಆಫ್ ದ ಎಬೋ ಆ್ಯಂಡ್ ನನ್ ಆಫ್ ದಿ ಎಬೋ. ನೋಡಿ, ಯಾವ ಕ್ವಶನ್ಸಲ್ಲಿ ಆಲ್ ಆಫ್ ದ ಎಬೋ ಅಥವಾ ನನ್ ಆಫ್ ದ ಎಬೋ ಅಂತ ಕೊಟ್ಟಿರ್ತಾರೋ ಆ ಕ್ವಶನ್ನೇ, ಆ ಆಪ್ಷನ್ನೇ ಸರಿಯಾಗುವಂಥ ಚಾನ್ಸಸ್ಸು 60-70% ಇರುತ್ತೆ. ಓಕೆ, ಈಗ ನೀಟಲ್ಲಿ ಆಲ್ ಆಫ್ ದಿ ಎಬೋ ನನ್ ಆಫ್ ದಿ ಎಬೋ ಅಂತ ಕೇಳುವಂಥ ಚಾನ್ಸಸ್ಸು ತುಂಬಾ ಕಡಿಮೆ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಅಬ್ಸರ್ವ್ ಮಾಡಿದ್ರೆ ಕೇಳಿರುವಂಥದ್ದು ತುಂಬ ಕಡಿಮೆ. KCETಲೂ ಕೂಡ ಕಡಿಮೆ. ಆ ಥರ ಕೇಳಿದ್ದಾಗ ಅದೇ ಆಪ್ಷನ್ಸ್ಗಳು ಕರೆಕ್ಟ್ ಆಗುವಂಥ ಚಾನ್ಸಸ್ಸು 60-70% ಇರುತ್ತೆ KCET ಎಕ್ಸಾಮಿನೇಷನಲ್ಲಿ. ಓಕೆನಾ? ಸೊ ನಾನು ಅದಕ್ಕೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಲೈವ್ ಎಕ್ಸಾಂಪಲ್ಲು ನೋಡಿ. KCET 2022ನಲ್ಲಿ ಕೇಳಿರುವಂಥ ಕ್ವಶನ್, ಐಡೆಂಟಿಫೈ ದ ಟೆಕ್ನಿಕ್ಸ್ ಯೂಸ್ಫುಲ್ ಇನ್ ಡಿಟೆಕ್ಟಿಂಗ್ ದ ಕ್ಯಾನ್ಸರ್ ಆಫ್ ಇಂಟರ್ನಲ್ ಆರ್ಗನ್ಸ್ ಅಂತ ಇದೆ. ಸೊ ಆಪ್ಷನ್ ಏನೇನು ಕೊಟ್ಟಿದ್ದಾರೆ? CT, ಕಂಪ್ಯೂಟೆಡ್ ಟೊಮೊಗ್ರಫಿ, MRI, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್, ರೇಡಿಯೋಗ್ರಫಿ, ಆಲ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಈಗ ಕರೆಕ್ಟ್ ಆಪ್ಷನ್ ಯಾವುದು? ಆಲ್ ಆಫ್ ದ ಎಬೋ. ಯಾವುದು? ಆಲ್ ಆಫ್ ದ ಎಬೋ. ಸೊ ಅದಕ್ಕೆ ನಾನು ಹೇಳಿದ್ದು, ಇಲ್ಲಿ ಆಲ್ ಆಫ್ ದ ಎಬೋ ನನ್ ಆಫ್ ದ ಎಬೋ ಅಂತ ಇರುತ್ತೋ ಅಲ್ಲಿ ಅದೇ ಆಪ್ಷನ್ಸ್ಗಳು ಕರೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ನೋಡಿ, ಇದು ಕೂಡ ಒಂದು ಪ್ರಾಕ್ಟೀಸ್ ಪೇಪರ್. ಇಲ್ಲೂ ಅಷ್ಟೇ ನೋಡಿ, ಸೊಲಾನಮ್ ಜೀನಸ್ ಇನ್ಕ್ಲೂಡ್ಸ್ ಸ್ಪೀಶೀಸ್ ಅಂತ ಕೇಳಿದ್ದಾರೆ. ನೈಗ್ರಮ್, ಮೆಲಾಂಜಿನಾ, ಟ್ಯೂಬರೋಸಮ್, ಆಲ್ ಆಫ್ ದೀಸ್ ಅಂತ ಇದೆ. ಇದಕ್ಕೂ ಕೂಡ ಕರೆಕ್ಟ್ ಆಪ್ಷನ್ನು ಆಲ್ ಆಫ್ ದೀಸ್. ಓಕೆ, ಆಲ್ ಆಫ್ ದಿ ಎಬೋ ನನ್ ಆಫ್ ದಿ ಎಬೋ ಆಯ್ತಾ. ಅದೇ ರೀತಿ ಎಲ್ಲಿ ಬೋತ್ A and B ಅಥವಾ ಬೋತ್ B and C ಅಥವಾ ಬೋತ್ C and D ಅಂತ ಇರುತ್ತೋ ಅದೇ ಆಪ್ಷನ್ಸ್ಗಳು ಕರೆಕ್ಟ್ ಆಗುವಂಥ ಚಾನ್ಸಸ್ಸು ಕೂಡ ತುಂಬಾ ಜಾಸ್ತಿ ಇರುತ್ತೆ. ಏನೂ ಗೊತ್ತಿಲ್ಲ ಅಂದಾಗ ಆ ಆಪ್ಷನ್ಸ್ಗಳನ್ನೇ ಟಿಕ್ ಮಾಡೋದನ್ನು ಮರಿಬೇಡಿ. ಓಕೆನಾ? ಇದು 2 ಟ್ರಿಕ್ಸ್ ಆಯಿತು. ಇನ್ನು ಈ ಆಲ್ ಆಫ್ ದಿ ಎಬೋ ಮತ್ತು ನನ್ ಆಫ್ ದಿ ಎಬೋ ಆಪ್ಷನ್ಸ್ಗಳನ್ನು ಯಾವಾಗ ಕೊಡ್ತಾರೆ ನೋಡಿ, ಯಾವಾಗ 3 ಚಾಯ್ಸಸ್ಗಳಿರುತ್ತೋ ಆ ಒಂದು ಕ್ವಶನ್ನಿಗೆ, ಬೇರೆ ಚಾಯ್ಸ್ ಅವರಿಗೆ ಫ್ಲ್ಯಾಶ್ ಆಗಿಲ್ಲದೇ ಇದ್ದಾಗ, ಫಾರ್ ಎಕ್ಸಾಂಪಲ್ ವಾಲ್ ಲೇಯರ್ಸ್ ಆಫ್ ಯುಟರಸ್ ಅಂತ ಕೇಳ್ತಾರೆ. ಆಗ ಪೆರಿಮಿಟ್ರಿಯಂ, ಮಯೋಮೆಟ್ರಿಯಂ, ಎಂಡೋಮೆಟ್ರಿಯಂ 3 ಇರೋದು. ಈಗ ಸ್ಟ್ರಾಂಗ್ ಯುಟ್ರೈನ್ ಕಾಂಟ್ರಾಕ್ಷನ್ ಯಾವ ವಾಲ್ ಲೇಯರಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಮಯೋಮೆಟ್ರಿಯಮ್ಮು. ಇನ್ನೊಂದು ಆಪ್ಷನ್ ಯಾವ್ದು ಕೊಡಬೇಕು? ನನ್ ಆಫ್ ದೀಸ್ ಕೊಟ್ಟಿರ್ತಾರೆ. ಓಕೆ, ಸೊ ಹಾಗಂತ ನನ್ ಆಫ್ ದೀಸ್ ಕರೆಕ್ಟ್ ಆಗಿರುತ್ತಾ? ಇಲ್ಲ. ಹಾಗಾಗಿ ಥಿಂಕ್ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಇಗ್ನೋರ್ ಎಕ್ಸ್ಟ್ರೀಮ್ಸ್ ಅಂತ ಕೊಟ್ಟಿದ್ದೀನಿ. ಏನು ಎಕ್ಸ್ಟ್ರೀಮ್ಸ್ ಅಂತ ಹೇಳಿದ್ರೆ, ಈಗ ಯಾವುದೊಂದು ಕ್ವಶನಿಗೆ ಡಾಟಾಗಳನ್ನು ಕೊಟ್ಟಿರ್ತಾರೆ. ಆಪ್ಷನ್ 2, 4, 8, 10 ಅಂತ ಕೊಟ್ಟಿರ್ತಾರೆ. A2, B4, C8, D10 ಅಂತ ಕೊಟ್ಟಿರ್ತಾರೆ. ಇಲ್ಲಿ ಎಕ್ಸ್ಟ್ರೀಮ್ಸ್ಗಳು ಯಾವ್ಯಾವುದಪ್ಪ? 2 ಮತ್ತು 10. ಅವುಗಳನ್ನು ಆದಷ್ಟು ಇಗ್ನೋರ್ ಮಾಡಿ. ಓಕೆ, ಆ ಆನ್ಸರು ಆದಷ್ಟು B ಅಥವಾ C-ನಲ್ಲೇ ಇರುತ್ತೆ. ಓಕೆ, ಗೊತ್ತಿದ್ರೆ ನೀವು ಆನ್ಸರ್ ಮಾಡಿ, ಗೊತ್ತಿಲ್ಲ ಅಂದಾಗ ಈ ಥರದ ಟ್ರಿಕ್ಸ್ಗಳನ್ನು ಯೂಸ್ ಮಾಡಬೇಕು. ಆಯಿತಾ? ಅದಾದಮೇಲೆ ನೆಕ್ಸ್ಟ್ ನೋಡಿ, ಸೆಲೆಕ್ಟ್ ದ ಲೈಕ್ ಒನ್ಸ್. ಏನು ಸೆಲೆಕ್ಟ್ ದ ಲೈಕ್ ಒನ್ಸ್ ಅಂತ ಹೇಳಿದ್ರೆ, ಯಾವುದೋ ಒಂದು ಕ್ವಶನ್ಗೆ, ಕ್ವಶನ್ ನಂಬರ್ 25 ಅಂತ ಅಂದ್ಕೊಳ್ಳಿ, ಏನೋ ಕ್ವಶನ್ ಕೇಳಿದರೆ 4 ಆಪ್ಷನ್ ಇದೆ. A, B, C, D ಅಂತ ಕೊಟ್ಟಿದ್ದಾರೆ. ಇಲ್ಲಿ A ಮತ್ತು D ಯ ಆಪ್ಷನ್ನು ನೋಡಿ, ಈಗ 2x + 2x ಅಥವಾ -2x ಅಂತ ಇರುತ್ತೆ. ಇಲ್ಲಿ 3x ಅಂತ ಇರುತ್ತೆ, ಇಲ್ಲಿ 4x ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ಈ ಥರದ ಕ್ವಶನ್ಸ್ಗಳಲ್ಲಿ ನೋಡಿ, +2x ಅಥವಾ -2x, ಅಲ್ಲಿ ಏನಿದೆ 2x ಕಾಮನ್ ಆಗಿದೆ ಅಲ್ವಾ. ಸೊ ಆ ಒಂದು ಆಪ್ಷನ್ಸ್ಗಳೇ ಕರೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಈ ಕ್ವಶನ್ ಪೇಪರ್ ಸೆಟ್ಟರ್ಗೆ ಬೇರೆ ಆಪ್ಷನ್ ಫ್ಲ್ಯಾಶ್ ಆಗದೆ +2x ಆನ್ಸರ್ ಇದ್ದಾಗ -2x ಅಂತ ಮಾಡಿರ್ತಾನೆ, ಅಥವಾ -2x ಆನ್ಸರ್ ಇದ್ದಾಗ +2x ಅಂತ ಮಾಡಿರ್ತಾನೆ. ಓಕೆ, ಸೊ ಆ ಆಪ್ಷನ್ಸ್ಗಳೇ ಕರೆಕ್ಟ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇದು ನಾನು ಹೇಳ್ತಾ ಇಲ್ಲ, ನೀವು ಗೂಗಲಲ್ಲಿ ಬೇಕಾದರೆ ಸರ್ಚ್ ಮಾಡಿ ನೋಡ್ಬೋದು. ಓಕೆನಾ? ನೆಕ್ಸ್ಟ್ ನೋಡಿ, ಈಗ ಹೇಳ್ತಿರುವಂಥ ಟ್ರಿಕ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದನ್ನು ನಾನು ಬೋರ್ಡ್ ಎಕ್ಸಾಮಿನೇಷನಲ್ಲಿ ಕೂಡ ಹೇಳ್ಕೊಟ್ಟಿದ್ದೆ. ಏನು ಅಂತ ಹೇಳಿದ್ರೆ ನೋಡಿ, ನೆಕ್ಸ್ಟು ವೆನ್ ಯು ನೋ ಆನ್ಸರ್ಸ್ ಫಾರ್ ಸಮ್ ಆಫ್ ದ ಕ್ವಶನ್ಸ್, ಅಂದರೆ ಕೆಲವು ಕ್ವಶನ್ಸ್ಗಳಿಗೆ ಆನ್ಸರ್ ಗೊತ್ತು, ಕೆಲವಕ್ಕೆ ಗೊತ್ತಿಲ್ಲ. ಈ ಥರ ಇದ್ದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ವೆನ್ ಇಟ್ ಈಸ್ ಇನ್ ಬಿಟ್ವೀನ್ ಚೂಸ್ ಎನಿ ಒನ್ ಆಪ್ಷನ್. ಫಾರ್ ಎಕ್ಸಾಂಪಲ್, ಈಗ ನಿಮಗೆ 5 ಕ್ವಶನ್ ಅಂತ ಅಂದ್ಕೊಳ್ಳಿ. 1, 2, 3, 4, 5 ಕ್ವಶನ್ನು ಇದೆ ಅಂತ ಅಂದ್ಕೊಳ್ಳಿ ಸದ್ಯಕ್ಕೆ. 1ನೇ ಕ್ವಶನಿಗೆ ಆನ್ಸರ್ ಗೊತ್ತಿದೆ, ಆಪ್ಷನ್ B. 2ನೇದಕ್ಕೆ ಗೊತ್ತಿಲ್ಲ,
ಮೂರನೇದಕ್ಕೂ ಗೊತ್ತಿಲ್ಲ, ನಾಲ್ಕನೇದಕ್ಕೂ ಗೊತ್ತಿಲ್ಲ, ಐದನೇದಕ್ಕೆ ಆಪ್ಷನ್ ಡಿ ಇರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಈ ಥರದ ಕಂಡೀಷನ್ಸ್ಗಳಲ್ಲಿ ಅಂತ ಹೇಳಿದ್ರೆ ಒಂದನೇದಕ್ಕೆ ಎಕ್ಸಾಕ್ಟಾಗಿ ಗೊತ್ತಿದೆ, ಐದನೇದಕ್ಕೂ ಎಕ್ಸಾಕ್ಟಾಗಿ ಗೊತ್ತಿದೆ, 2, 3, 4ನೇದಕ್ಕೆ ನಿಮಗೆ ಒಂದು ಚೂರು ಗೊತ್ತಿಲ್ಲ. ಆ ಥರ ಇದ್ದಾಗ ಏನು ಮಾಡ್ತೀರಿ, 2, 3, 4ನೇ ಕ್ವಶನ್ಸ್ಗಳಿಗೆ ನಿಮಗೆ ಆನ್ಸರ್ ಗೊತ್ತಿಲ್ಲ, ಎರಡನೇದಕ್ಕೆ ಏನು ಮಾಡ್ತೀರಿ, ಎ ಅಂತ ಹಾಕ್ತೀರಿ, ಇದಕ್ಕೆ ಬಿ ಅಂತ ಹಾಕ್ತೀರಿ, ಇದಕ್ಕೆ ಸಿ ಅಂತ ಹಾಕ್ತೀರಿ. ಓಕೆನಾ? ಆನ್ಸರ್ ಏನಿರುತ್ತೆ, ಎರಡನೇದಕ್ಕೆ ಬಿ ಇರುತ್ತೆ, ಮೂರನೇದಕ್ಕೆ ಎ ಇರುತ್ತೆ, ನಾಲ್ಕನೇದಕ್ಕೆ ಡಿ ಇರುತ್ತೆ. ಓಕೆ, 3 ತಪ್ಪಾಯ್ತಾ? ಅದಕ್ಕೆ ನೀವೇನು ಮಾಡಿ, 3 ಆಪ್ಷನ್ಸ್ಗಳಿಗೆ 3 ಕ್ವಶನ್ಸ್ಗಳಿಗೆ ಯಾವುದಾದ್ರೂ ಒಂದು ಆಪ್ಷನ್ ಹಾಕಿ. ಈಗ 3ಕ್ಕೂ ಎ ಎ ಎ ಹಾಕಿದ್ರೆ ನೋಡಿ ಇಲ್ಲಿ 1 ಸರಿ ಆಯ್ತಾ? ಅಟ್ಲೀಸ್ಟ್ 3 ತಪ್ಪಾಗೋ ಬದಲು 1 ಸರಿ ಆಯ್ತಾ? ನಾನು ಹೇಳಿದ್ ಗೊತ್ತಾಯ್ತಲ್ವಾ? ಈ ಥರ ಸೀರೀಸಲ್ಲಿದ್ದಾಗ 2, 3, 4, 5, ಒಂದನೇದಕ್ಕೆ ಎ ಅಂತ ಗೊತ್ತಿರುತ್ತೆ, ಐದನೇದಕ್ಕೆ ಸಿ ಅಂತ ಗೊತ್ತಿರುತ್ತೆ. ಈ 3ಕ್ಕೆ ಅವಾಗ ಬಿ ಹಾಕಿ ಅಥವಾ ಡಿ ಹಾಕಿ. 3 ತಪ್ಪಾಗೋ ಬದಲು ಯಾವುದಾದ್ರೂ ಒಂದಾದ್ರೂ ಸರಿಯಾಗಿ ಆಗುತ್ತೆ. ಓಕೆನಾ? ಆಯಿತು. ಆಮೇಲೆ ನೋಡಿ, ಮ್ಯಾಥ್ ದ ಫಾಲೋವಿಂಗ್ ಟೈಪ್ ಆಫ್ ಕ್ವಶನ್ಸ್ಗಳನ್ನು ಆದಷ್ಟು ನೀವು ಅಟೆಂಡ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅವು ಈಸಿ ಇರ್ತವೆ. ಆ 4 ಆಪ್ಷನ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ನಿಮಗೆ ಕರೆಕ್ಟಾಗಿ ಗೊತ್ತಾದರೂ ಕೂಡ ಈಸಿಯಾಗಿ ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಕರೆಕ್ಟ್ ಆಪ್ಷನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? ಸೊ ಇಷ್ಟು ಟ್ರಿಕ್ಸ್ ಆಯಿತು. ನೀವು ಮಿಸ್ಟೇಕ್ಸ್ ಏನು ಮಾಡ್ತೀರಿ ಗೊತ್ತಾ? ಕಾಮನ್ ಮಿಸ್ಟೇಕ್ಸ್ ಏನು ಮಾಡ್ತೀರಿ, ಈವನ್ ಟಾಪರ್ಸ್ಗಳು ಕೂಡ ಮಾಡುವಂಥ ಕಾಮನ್ ಮಿಸ್ಟೇಕು ಏನು ಅಂತ ಹೇಳಿದ್ರೆ, ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ, OMR ಕೊಟ್ಟಿರ್ತಾರೆ. ನೀವೇನು ಮಾಡ್ತೀರಿ, ಕ್ವಶನ್ ಪೇಪರ್ನ ಓದ್ತಾ ಹೋಗ್ತೀರಿ, ಆ ಕ್ವಶನ್ ಪೇಪರಲ್ಲಿ ಆನ್ಸರ್ಸ್ಗಳನ್ನು ಟಿಕ್ ಮಾಡ್ಕೊಳ್ತಾ ಹೋಗ್ತೀರಿ. ಒಂದನೇದಕ್ಕೆ ಎ, ಎರಡನೇದಕ್ಕೆ ಬಿ ಅಂತ ಅಲ್ಲೇ ಪೆನ್ಸಿಲಲ್ಲಿ ಟಿಕ್ ಮಾಡ್ಕೊಂಡಿರ್ತೀರಿ. ಆಮೇಲೆ OMR ಅಲ್ಲಿ ಅದನ್ನು ಫಿಲ್ ಮಾಡೋಣ ಅಂತ ಲಾಸ್ಟ್ ಒಂದು 15 ಮಿನಿಟ್ಸ್ ಇರೋ ಹಾಗೆ ನೀವು OMR ಫಿಲ್ ಮಾಡೋದಕ್ಕೆ ಅಂತ ಹೋಗ್ತೀರಿ. ಆಗ ಏನಾಗುತ್ತೆ ಮಿಸ್ಟೇಕು ನೋಡಿ, ಇದು ನನ್ನ ಸ್ಟೂಡೆಂಟೇ ಮಾಡಿರುವಂಥ ಮಿಸ್ಟೇಕು. ಓಕೆ, 2023 ನನ್ನ ಸ್ಟೂಡೆಂಟೇ ಫಿಸಿಕ್ಸ್ ಪೇಪರಿಗೆ ಮಾಡಿರುವಂಥ ಮಿಸ್ಟೇಕು. ಏನು ಅಂತ ಹೇಳಿದ್ರೆ, ಲಾಸ್ಟ್ ಒಂದು 15 ಮಿನಿಟ್ಸ್ ಇರೋ ಹಾಗೆ ಅವನು ಶೇಡ್ ಮಾಡಲಿಕ್ಕೆ ಅಂತ ಹೋದ. ಆಗ ಒಂದು 5 ಕ್ವಶನ್ಸ್ವರೆಗೂ 1ಗೆ ಎ ಹಾಕ್ದ, ಆ ಕ್ವಶನ್ ಪೇಪರಲ್ಲಿ ಏನು ಟಿಕ್ ಮಾಡ್ಕೊಂಡಿದ್ನ ಅದನ್ನೇ ಹಾಕ್ದ. 1ಕ್ಕೆ ಎ, 2ಕ್ಕೆ ಬಿ ಅಂತ ಹಾಕ್ದ, 3ಕ್ಕೆ ಸಿ ಅಂತ ಹಾಕ್ದ. ಆಮೇಲೆ ಕ್ವಶನ್ ಪೇಪರಲ್ಲಿ ಎ ಬಿ ಸಿ ಅಂತ ಜಸ್ಟ್ ಕ್ವಶನ್ ನಂಬರ್ ನೋಡಲಿಲ್ಲ, ಬಟ್ ಜಸ್ಟ್ ಆಪ್ಷನ್ಸ್ಗಳನ್ನು ನೋಡಿಕೊಂಡು ಬಿ ಬಿ ಸಿ ಡಿ ಇ ಸಿ ಈ ಥರ ಸೀರೀಸಲ್ಲಿ ಅವನು ಶೇಡ್ ಮಾಡ್ಕೊಳ್ತಾ ಹೋದ. ಹತ್ರ 35 ಕ್ವಶನ್ಸ್ಗಳು ತಪ್ಪಾಯಿತು. ಯಾಕೆ ಅಂತ ಹೇಳಿದ್ರೆ, 10ನೇ ಕ್ವಶನ್ ಆನ್ಸರ್ನ 11ನೇ ಕ್ವಶನಿಗೆ ಹಾಕಿದ್ದ, 11ನೇ ಕ್ವಶನ್ ಆನ್ಸರ್ನ 12ನೇ ಕ್ವಶನ್ನಿಗೆ ಹಾಕಿದ್ದ. ಓಕೆ, ಅಲ್ಲಿ ಎಲ್ಲಿಗೆ ಹೋಯಿತು ರ್ಯಾಂಕಿಂಗು? 1,00,000ವರೆಗೂ ವೇರಿಯೇಷನ್ ಆಯಿತು. 35 ಕ್ವಶನ್ ಅಂತ ಹೇಳಿದ್ರೆ 1,00,000ವರೆಗೂ ವೇರಿಯೇಷನ್ ಆಯಿತು. ಗೊತ್ತಾಗ್ತಿದೆಯಲ್ವಾ? ಹಾಗಾಗಿ ಈ ಕಾಮನ್ ಮಿಸ್ಟೇಕ್ಸ್ಗಳನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿ. ಓಕೆ, ಸೊ ಡೆಫಿನೆಟ್ಲಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿರುತ್ತೆ, ಹೆಲ್ಪ್ ಆಗುತ್ತೆ. ನಾನು ಈ ವಿಡಿಯೋನ ಯಾಕೆ ಮಾಡಿದೆ ಅಂತ ಕೂಡ ಹೇಳಿದ್ದೀನಿ. ಬೋರ್ಡ್ ಎಕ್ಸಾಮಿನೇಷನಲ್ಲಿ ಇದೇ ಥರದ ಟ್ರಿಕ್ಸ್ ಹೇಳ್ಕೊಟ್ಟಂಥ ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಹಾಗಾಗಿ ಈ ವಿಡಿಯೋನ ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.